ನಮಸ್ತೆ ವೀಕ್ಷಕರೇ. ಚಿತ್ರದುರ್ಗ ನಗರದ ಜಟ್ಪಟ್ ನಗರದಲ್ಲಿ ವಾಸವಾಗಿರುವ 65 ವರ್ಷದ ಹಿರಿಯ ಮಹಿಳೆ ಬಸಮ್ಮ, ವೈಫ್ ಆಫ್ ಬಸರಾಜಪ್ಪ ಅವರ ಮೇಲೆ ಸ್ವಂತ ಮಗಳು ಹಂಪಮ್ಮ ಹಾಗೂ ಅಳಿಯ ದಿನೇಶ್ ನಡೆಸಿರುವ ಅಮಾನುಷ ಹಲ್ಲೆ ಮತ್ತು ನಿರಂತರ ಕಿರುಕುಳವನ್ನು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ. ಆಸ್ತಿ ಲಾಲಸೆಯಿಂದ ಸ್ವಂತ ತಾಯಿಯ ಮೇಲೆಯೇ ಹಲ್ಲೆ ನಡೆಸಿರುವುದು ಮಾನವೀಯತೆಗೆ ಮಸಿ ಎರಚಿದ ಘಟನೆ. ಬೇವಸಿ ಮುಂಡೆ ಎಂಬ ಅಸಭ್ಯ ಶಬ್ದಗಳಿಂದ ಅವಮಾನಿಸಿ, ಗ್ಯಾಸ್ ಲೈನ್ ನಮಗೆ ಬೇಕು, ಈ ಮನೆ ನಮಗೆ ಬೇಕು ಎಂದು ಒತ್ತಡ ಹೇರುತ್ತಾ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೇವೆ ಎಂದು ಬೆದರಿಕೆ ಹಾಕಿರುವುದು ಅತ್ಯಂತ ಖಂಡನೀಯ. ಬಸಮ್ಮ ಅವರ ಹೇಳಿಕೆಯ ಪ್ರಕಾರ ದಿನೇಶ್ ಅವರು ಕೈಯಿಂದ ಕಪಾಳಕ್ಕೆ ಹೊಡೆದು ಕೈ ಹಿಡಿದು ನೂಕಿ ಬೆನ್ನು ಹಾಗೂ ಎದೆ ಭಾಗಕ್ಕೆ ಹಲ್ಲೆ ನಡೆಸಿದ್ದಾರೆ. ದಿನನಿತ್ಯ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲಾಗಿದ್ದು, ಇತ್ತೀಚೆಗೆ ನಡೆದ ಈ ಕ್ರೂರ ಕೃತ್ಯ ಹಿರಿಯ ನಾಗರಿಕರ ಭದ್ರತೆಗೆ ಗಂಭೀರ ಧಕ್ಕೆಯಾಗಿದೆ. ಇಂತಹ ದುಷ್ಕೃತ್ಯಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ. ನಮ್ಮ ವೇದಿಕೆಯ ಸ್ಪಷ್ಟ ಆಗ್ರಹಗಳು: ಆರೋಪಿಗಳ ತಕ್ಷಣ ಬಂಧನ, ಗಂಭೀರ ಕಾನೂನು ಪ್ರಕರಣ ದಾಖಲಿಸಿ ಕಠಿಣ ಕ್ರಮ, ಬಸಮ್ಮ ಅವರಿಗೆ ಶಾಶ್ವತ ಪೊಲೀಸ್ ರಕ್ಷಣೆ, ಹಿರಿಯ ನಾಗರಿಕರ ಹಕ್ಕುಗಳ ಕಾಯ್ದೆಯಡಿ ನ್ಯಾಯ. ಈ ಪ್ರಕರಣದಲ್ಲಿ ವಿಳಂಬವಾದರೆ ನಾವು ಮೌನವಾಗಿರುವುದಿಲ್ಲ. ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಹಿರಿಯರ ಮೇಲಿನ ಹಿಂಸೆ ನಿಲ್ಲಿಸಬೇಕು. ಆಸ್ತಿ ಲಾಲಸೆಗೆ ತಾಯಿಯ ರಕ್ತ ಬೇಡ. ತನ್ನ ಸ್ವಂತ ರಕ್ತದಿಂದ ಹುಟ್ಟಿದ ಮಗಳು ಆಸ್ತಿಗಾಗಿ ತಾಯಿಯನ್ನೇ ಹೊಡೆಯುವ ಪರಿಸ್ಥಿತಿ ನಿಲ್ಲಬೇಕು. ಬಸಮ್ಮ ಅವರಿಗೆ ನ್ಯಾಯ ಸಿಗಬೇಕು ಎಂಬ ಘೋಷಣೆಗಳೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ತೀವ್ರ ಹೋರಾಟ, ಪ್ರತಿಭಟನೆ ಹಾಗೂ ಧರಣಿ ಹಮ್ಮಿಕೊಳ್ಳಲಾಗುವುದು. ಹಿರಿಯ ನಾಗರಿಕರ ಸುರಕ್ಷತೆ ಮತ್ತು ಗೌರವ ಕಾಪಾಡುವುದು ಸರ್ಕಾರ ಹಾಗೂ ಕಾನೂನು ಜಾರಿ ಸಂಸ್ಥೆಗಳ ಜವಾಬ್ದಾರಿಯಾಗಿದೆ. ಈ ಪ್ರಕರಣದಲ್ಲಿ ಮಾದರಿಯಾದ ಕಠಿಣ ಕ್ರಮ ಕೈಗೊಂಡು ಸಮಾಜಕ್ಕೆ ಸ್ಪಷ್ಟ ಸಂದೇಶ ನೀಡಬೇಕು. ಬಸಮ್ಮ ಅವರಿಗೆ ನ್ಯಾಯ ಸಿಗುವವರೆಗೂ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಅವರ ಜೊತೆ ದೃಢವಾಗಿ ನಿಂತಿರುತ್ತದೆ. ಬಸಮ್ಮರೇ, ನಿಮಗೆ ಏನು ಸಮಸ್ಯೆ ಆಗಿದೆ? ನಮಗೆ ಭಾಳ ತೊಂದರೆ ಆಗಿದೆ ಸರ್. ಯಾವ ವಿಚಾರದಾಗೆ? ಮಗಳ ಕಾಲಾಗೆ. ಏನು ಮಾಡ್ತಾರೆ ಮಗಳು? ಮಗಳು ಮನೆ ಕೊಟ್ಟಿದ್ದೀನಿ, ಒಂದು ಸಣ್ಣದಿತ್ತು ಮೊದಲಿಂದನೂ. ಒಂದು ಏನೋ ಚಳಕೇರಿ ಮದುವೆ ಮಾಡಿಕೊಟ್ಟಿದ್ವಿ. ಅಲ್ಲಿ ಒದಿಸ್ಕೊಂಡು ಬಡಿಸ್ಕೊಂಡು ಬಂದು ಇಲ್ಲೇನಿದ್ಲು. ಮತ್ತು ಬಾಡಿಗೆ ಮನೆ ಕಟ್ಟೋಕ್ಕಾಗಲಿಲ್ಲ, ಗಲಾಟೆ ಆಯ್ತು. ಒಂದು ಮನೆ ಕೊಟ್ಟಿದ್ದೆ. ಈಗ ಅದ್ರಾಗ ಜೀವನ ಆಯ್ತು. ಈಗ ಯಜಮಾನ್ರು ಸತ್ತು 4 ವರ್ಷ ಆಯಿತು. ನಾನು ಇಟ್ಕಂತಂತೇಳಿ ಇದ್ದು ಬಂಗಾರ 3 ಲಕ್ಷ ದುಡ್ಡಿತ್ತು ನನ್ನ ಹತ್ರ. ಏನು 16 ತೊಲ ಬಂಗಾರ ಇತ್ತು. ಬೇಕಾದ್ರೆ ಕೇಳ್ರಿ, ಅಟ್ಟೆಗೆ ಬಂದು ಎಷ್ಟು ಕಸ್ಕೊಂಡ್ಮೇಲೆ ನಾನು ನಿನ್ನ ಸಾಕೋದಾಗಲ್ಲ ಅಂತೇಳಿ ಒದ್ದು ಸ್ಟೇಷನ್ಗೆ ಕಂಪ್ಲೀಟ್ ಕೊಟ್ಲು. ಅವಾಗ ಇವತ್ತು ಹೆಂಗೆ ಮಾಡಿದ್ರು ಅವರು ಪೊಲೀಸ್ನವ್ರು ಹಂಗೆ ಮಾಡಿಬಿಟ್ರು. ಏನು ತಗೊಂಡಿಲ್ಲ ಕೇಸ. ಹೋಗ್ಲಿ ಬಿಡಂತ ಸುಮ್ಮನೆ ಅದೇ. ದಿವಸ ಭಾಳ ಕಿರಣಿ. ನಿನ್ನೆ ಏನಿಲ್ಲ ಸರ್, ಸುಮ್ಮನೆ ಕುಂತಿದ್ದೀನಿ. ಬಂದು ಅಳಿಯ ಯಾವುದು ಟೈಪು ಇದು ಗ್ಯಾಸಿನ ಪೈಪ್ ಹಾಕಕ್ಕಂತ ಬಂದ. ನಮಗೆ ಬೇಡ ಅಂದ್ವಿ ನಾವು. ಅತ್ಲಿಂದ ಹೋದವ್ರು ಸುಮ್ಮನೆ ಹೋಗಲ್ಲ. ಅವ್ನು ಸಂಜೆ ಕಳಿಸಿ ನೋಡಿ ಕಪಾಳಕ್ಕೆ ಬಂದಾನೆ ಬಡ್ದ್ಬಿಟ್ಟ. ಅದಕ್ಕೆ ಪ್ರತಿನಿತ್ಯ ಇದೇ ಸಮಸ್ಯೆನೇ ಆಗ್ತಿದೆಯಾ? ದಿವಸ ಪ್ರತಿ ದಿವಸ ಏನು ಸ್ವಾಮಿ, ಎದ್ರು ಕುಂತರು ಬರೀ ಗಲಾಟೆನೇ ಜಾಸ್ತಿ. ವಿಚಾರಕ್ಕೆ? ಅದೇ ಆ ಮನೆ ಬಿಟ್ಟು ಇವನು ಕಳಿಸ್ಬಿಡು, ನನಗೆ ಮನೆ ಬರ್ಕೊಡು ಅಂತ ನನಗೆ ಜೀವ ಬೆದರಿಕೆ ಹಾಕಿದ್ರು 2 ಸರ್ತಿ. ಮನೆಗೋಸ್ಕರನೇ 2 ಸರ್ತಿ ಬಂದು ನೈಟ್ 12 ಗಂಟೆಗೆ ಅವನು ದಿನೇಶ್ ಅಪ್ಪಂಬಂದು ನನಗೆ ಭಾಳ ತೊಂದರೆ ಕೊಟ್ಟಿದ್ದ. ನಾನು ಹೇಳ್ಬಾರ್ದು ಅಂತೇಳಿ ಅಟ್ಟೆಗಳು 2-3 ಹೇಳಿದೆ. ಆದರೆ ಅವ್ರ ಕಡೆನ ಪಾಟ್ಗಳು ಉಸಿರು ಬಿಡ್ದಂಗೆ ಹಿಂಗೆ ಮಧ್ಯೆ ನಿನ್ನೆ ಬೇಕಾಯಕ ಬಂದು ಹೊಡೆದಿರೋದು ನಿಜ ಸರ್. ಚಪ್ಪಲಿ ತಗೊಂಡು ಇವಳು ಹೊಡೆದ್ಲು ಮಗಳು. ಅದಕ್ಕೆ ಬಂದು ಯಾಕೆ ಹೊಡಿತೀಯ ಒದ್ದಿನ ಅಂತೇಳಿ ಇವನು ಬಂದು ನಿಂತಿದ್ದಾನೆ. ಬಂದು ಬಿಡ ಅಂಟೆ ಅಂತ ಬಿಡಿಸ್ದೆ. ಸುಮ್ಮನೆ ಕೈ ಮುರಿದಾನೆ ಅಂತ ಕಂಡುಬಿಟ್ಟು ಕೊಡೋದು ಸರ್. ಅವನ ಮೇಲೆ ಮಾಡಿಸಿದ್ದೀನಿ ಸ್ವಾಮಿ. ಅಲ್ಲಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ನಿಮಗೆಲ್ಲ ಚೆಕ್ ಮಾಡಿದಾರೆ? ಮಾಡಿದ್ರು ಸ್ವಾಮಿ, ಎಲ್ಲ ಮಾಡಿದ್ರು. ವೈದ್ಯಕೀಯ ಪರೀಕ್ಷೆ ಎಲ್ಲ ಮಾಡಿದ್ರು ಸ್ವಾಮಿ. ಅದೆಲ್ಲ ಪರೀಕ್ಷೆ. ಈಗ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ ಡಿಸ್ಚಾರ್ಜ್ ಆಗಿ? ಇಲ್ಲ ಸ್ವಾಮಿ, ಅಡ್ಮಿಟ್ ಆಗಿದ್ದೀನಿ. ಈಗ ಅಡ್ಮಿಟ್ ಆಯ್ತೀನಿ. ಹೌದು ಸರ್. ಈಗ ಅದಕ್ಕೋಸ್ಕರನೇ ಅಲ್ಲಿ ಏನು ತಗೊಂಡಿಲ್ಲ ಅಂತೇಳಿ ನೀವು ಟೌನ್ ಸ್ಟೇಷನ್ ಹತ್ರ ಬಂದೀವಿ ಸ್ವಾಮಿ. ಅಲ್ಲೂ ಕೊಟ್ಟು DC ಆಫೀಸ್ ಬಂದಿದ್ದೀವಿ. ಬಂದಿವಿ. ನಿಮಗೆ ಕೊನೆಗೆ ಏನು ಬೇಕು? ನಮಗೆ ಮನೆ ಕಂಪ್ಲೀಟ್ ಬಿಟ್ಟು ಕೊಟ್ಬಿಡ್ಬೇಕು ಸರ್. ಈಗ ಮನೆ ಯಾರ ಹೆಸರಿಗಿದೆ? ನನ್ನ ಹೆಸರಿಗೆ ಐತೆ ಸರ್. ನಮಸ್ತೆ. ನಾವು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಭಾರತಿ ಅಂತ ಹೇಳಿ ಸರ್ ನಮ್ಮ ಹೆಸರು. ಸರ್, ಬಸಮ್ಮ ಅನ್ನೋರು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಮಹಿಳಾ ರಕ್ಷಣಾ ವೇದಿಕೆಯವ್ರನ್ನ, ನಮ್ಮ ಮಹಿಳೆಯರನ್ನ ಹುಡ್ಕೊಂಡು ಬಂದು ನಮ್ಮ ಹತ್ರ ಒಂದು
ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಏನಂದರೆ ಇವ್ರ ಮಗಳು ಹಂಪಮ್ಮ, ಇವ್ರ ಅಳಿಯ ದಿನೇಶ್ ಅನ್ನೋರು ತುಂಬ ಇವರಿಗೆ ಮಾನಹೀನ ಮಾತಾಡಿ ಹೊಡೆದು ಬಡ್ದು ಪಾಪ ಅವರಿಗೆ ಕಪಾಳಕ್ಕೆಲ್ಲ ಹೊಡೆದಿದ್ದಾರೆ. ಅಡ್ಮಿಂಟ್ ಆಗಿದ್ದಾರೆ ಸರ್ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೂಡ ಇವರಿಗೆ ಏನಾಗಿದೆ ಅಂದರೆ ಇವರು ಅಡ್ಮಿಂಟ್ ಆದರೂ ಕೂಡ ಇವ್ರನ್ನ ರೆಸ್ಪಾನ್ಸ್ ತೊಗೊಂಡಿಲ್ಲ. ಅಲ್ಲಿಂದ ಮತ್ತೆ ಸ್ಟೇಷನಿಗೆ ಬಂದಿದ್ದಾರೆ. ಸ್ಟೇಷನಲ್ಲೂ ಕೂಡ ಮೇಲೋಗ್ರಿ ಕೆಳಗೋಗ್ರಿ, ಮೇಲೋಗ್ರಿ ಕೆಳಗೋಗ್ರಿ. ಈ ಅಜ್ಜಿ ಇರೋ ಪರಿಸ್ಥಿತಿ ನೋಡಿದರೆ ಕೆಳಗೆ ಮೇಲೆ ಹೋಗಿ ಓಡಾಡೋಕ್ಕೂ ಅಮ್ಮನ ಕೈಲಿ ಆಗಂಗಿಲ್ಲ. ಅಂಥ ಹೆಣ್ಮಗಳನ್ನ ಮೇಲೋಗ್ರಿ ಕೆಳಗೋಗ್ರಿ ಅಂತ ಓಡಾಡಿಸಿದ್ದರ ಜೊತೆಯಲ್ಲಿ ಇವ್ರಿಗೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಸರ್. ರೆಸ್ಪಾನ್ಸ್ ಮಾಡದೇ ಇರೋದಕ್ಕೆ ಇವ್ರೇನು ಮಾಡಿದ್ದಾರೆ ಅಂದರೆ ಮಹಿಳಾ ರಕ್ಷಣಾ ವೇದಿಕೆಯರು ಯಾರು ಹೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ. ಮಹಿಳಾ ರಕ್ಷಣಾ ವೇದಿಕೆ ನಮ್ಮನ್ನು ಹುಡುಕೊಂಡು ಬಂದಿದೆ ಸರ್. ಇವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶವಾಗಿ ನಾವು ಬಂದಿದ್ದೀವಿ ಸರ್. ಇವತ್ತು DC ಅವ್ರಿಗೂ ಮನವಿ ಕೊಡ್ತೀವಿ, SP ಅವ್ರಿಗೂ ಮನವಿ ಕೊಡ್ತೀವಿ. ಅಜ್ಜಿಗೆ ಒಂದು ಒಳ್ಳೆ ನ್ಯಾಯ ಸಿಗಬೇಕು ಸರ್. ಆ ಮಗಳಿದ್ದಾಳಲ್ಲ ಹಂಪಮ್ಮ ಅನ್ನೋಳು, ಅಳಿಯ ದಿನೇಶ್ ಇದನ್ನೆಲ್ಲ ಆಗ್ತಾಯಿಲ್ಲ, ಓಡಾಡಲಿಕ್ಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹುಡುಗನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಇಬ್ಬರು ತೀರೋಗಿದ್ದಾರೆ. ಆ ಹುಡುಗನ್ನ ಇಟ್ಕೊಂಡು ಅಜ್ಜಿಗೆ ಕ್ಯಾನ್ಸರ್ ಇದೆ, ಬ್ಲಡ್ ಬೀಳುತ್ತೆ ಅಜ್ಜಿಗೆ. ಅಜ್ಜಿ ಪರಿಸ್ಥಿತಿ ಸರಿ ಇಲ್ಲ. ಗಂಡ ತೀರೋಗಿ 4 ವರ್ಷ ಆಗಿದೆ ಸರ್. ಈಗ ಅವರು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಅಂತ ಅಜ್ಜಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ನೋಡ್ಕೊಳ್ಳೋರು ಯಾರಿಲ್ಲ. ಆ ಹುಡುಗ ಬಳ್ಳಾರಿಯಲ್ಲಿದ್ದವನು ಬಂದು ಅಜ್ಜಿ ನೋಡ್ಕೊಳ್ಳೋಕ್ಕೆ ಇಲ್ಲಿದ್ದಾನೆ. ಯಾಕಂದರೆ ಹಂಪಮ್ಮ ಅನ್ನೋಳು ಬಂದುಬಿಟ್ಟು ಅರ್ಧ ಭಾಗ ತೊಗೊಂಡು ಆ ಕಡೆ ಹಾಕಿದ್ದಾಳೆ, ಈ ಕಡೆ ಈ ಅಜ್ಜಿನ ಬಿಟ್ಬಿಟ್ಟಿದ್ದಾಳೆ. ಅಜ್ಜಿ ನೋಡ್ಕೊಳ್ಳೋರು ಯಾರು ಅನ್ನೋ ಉದ್ದೇಶವಾಗಿ ಆ ಹುಡುಗ ಇಲ್ಲಿ ಇದ್ದಾನೆ. ಆ ಒಂದು ತಕ್ಕ ಶಿಕ್ಷೆ ಆಗಬೇಕು ಸರ್. ಹಿರಿಯ ಮಹಿಳೆ ಇದ್ದಾಳೆ ಅಮ್ಮ, ಹಿರಿಯ ಮಹಿಳೆಗೆ ತುಂಬ ಅನ್ಯಾಯ ಆಗಿದೆ ಸರ್. ಇವರು ನ್ಯಾಯ ಕೊಡಬೇಕು, ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡ್ತೀವಿ ಸರ್. ನಮಗೆ ನ್ಯಾಯ ಬೇಕು ಅಂದರೆ ಬೇಕು ಸರ್, ಅಷ್ಟೇ ಸರ್. ಹಿರಿಯ ನಾಗರಿಕರ ಮೇಲಿನ ಹಿಂಸೆ ಸಹಿಸಲಾಗುವುದಿಲ್ಲ. ಬಸಮ್ಮ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಅವರ ಜೊತೆ ದೃಢವಾಗಿ ನಿಂತಿರುತ್ತೇವೆ. ಅಗತ್ಯವಿದ್ದರೆ ಹೋರಾಟದ ಹಾದಿ ಹಿಡಿಯಲಾಗುವುದು. ಬಸಮ್ಮ ಅವರಿಗೆ ಸಂಪೂರ್ಣ ರಕ್ಷಣೆ ಒದಗಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು, ಆರೋಪಿಗಳ ವಿರುದ್ಧ ತಕ್ಷಣ ಬಂಧನ ಹಾಗೂ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧ್ಯಕ್ಷರಾದ ಭಾರತಿಯವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಪ್ರಿಯಾಂಕ್ ಅವರು ಒತ್ತಾಯಿಸಿದ್ದಾರೆ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.